ಇವತ್ತು ದ್ವಾರಕಾಧೀಶನ ದರ್ಶನಕ್ಕಾಗಿ ಬಂದಿದ್ದೇವೆ. ಯಮುನಾ ನದಿಯ ದಡದೊಳಗಿದ್ದೇವೆ. ನಮಸ್ತೆ ಗುರು. ಇವತ್ತು ನಾವು ಬಂದಿದ್ದೇವೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂತಹ ಸ್ಥಳ ಮಥುರಾ ನಗರಕ್ಕೆ. ರಾಧೇ ರಾಧೇ. ಇವತ್ತ ಸರಿಯಾಗಿ 7ನೇ ತಾರೀಕು ಬಹಳ ವರ್ಷಗಳಿಂದ ಒಂದು ಕನಸಿತ್ತು ನಮ್ಮ ಗೋಪಾಲ್ ಇಂಚಿಗೇರಿ. ಗೋಪಾಲ್ ಅಂದ್ರೆ ನೀವೆಲ್ಲರಿಗೂ ಗೊತ್ತಿರುವ ಹಾಗೆ ಗೋಪಾಲರಿಗೂ ಶ್ರೀಕೃಷ್ಣರಿಗೂ ತುಂಬಾ ಹೆಸರುಗಳಿಗೆ ಬಹಳ ಅನ್ಯೋನ್ಯತವಾದಂತ ಒಂದು ಬಾಂಧವ್ಯ ಸಂಬಂಧ ಇರುವುದರಿಂದ ನನ್ನ ಬಹಳ ವರ್ಷಗಳ ಕನಸು. ಜೊತೆಗೆ ಇದೇ ವರ್ಷ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀನಿ ಅಂದ್ರೆ ಅವನು ಹುಟ್ಟಿದ ವಾರವೂ ಕೂಡ ರವಿವಾರ ದಿವಸವೇ ಶ್ರೀಕೃಷ್ಣನ ಜನ್ಮಸ್ಥಳ ಮಥುರಾಕ್ಕೆ ಬಂದಿದ್ದೀವಿ. ಉತ್ತರ ಪ್ರದೇಶದ ಮಥುರಾ ನಗರಕ್ಕೆ ಬಂದಿದ್ದೇವೆ. ಸಮಸ್ತ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಜನ್ಮದಿನದ ಶುಭಾಶಯಗಳು ಗೋಪಾಲ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಗ್ಗೆ ಅಂತ ಆಶಿಸ್ತೀನಿ. ಇನ್ನೊಂದು ಅವರ ಮಕ್ಕಳ ಪ್ರೀತಿಯಿಂದ ಜೊತೆಗೆ ಒಂದು ಸವಿನ ನೆನಪಿನ ಕಾಣಿಕೆಯನ್ನ ಶ್ರೀಕೃಷ್ಣನ ರಾಧೆ. ಜೈ ರಾಧೆ ರಾಧೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸೊ ನಾವು ಇದ್ದಂತಹ ಮಥುರಾ ನಗರದೊಳಗೆ ಅಲ್ಲೇ ಒಂದು ಪುಟ್ಟದಾದ ಒಂದು ಕೇಕ್ ತಂದುಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಸರಿಯಾಗಿ ರಾತ್ರಿ 12 ಗಂಟೆಗೆ ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಭಾಳ ಖುಷಿ ವಿಚಾರ. ಯಾಕಂದರೆ ಇದು 39ನೇ ವರ್ಷದ ನನ್ನ ಹುಟ್ಟುಹಬ್ಬ. ಕೃಷ್ಣನ ಹುಟ್ಟಿದ ಊರು ಮಥುರಾ ಎಲ್ಲೋ ನಾವೆಲ್ಲೋ ಏನಿಲ್ಲಂದ್ರೂ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ತೈತಿಗೆ ಮಥುರಾಕ್ಕೆ ಬಂದೇವಿ. ಆಗ್ರಾದಿಂದ ಮಥುರಾಕ್ಕೆ ಬಂದೇವಿ. ಸುಮಾರು 2000 ಕಿಲೋಮೀಟರ್ ಭಾಳ ದೂರದಲ್ಲಿ ಬಂದು ಇವತ್ತು ನನ್ನ ಬರ್ತ್ಡೇನ ಆಚರಣೆ ಮಾಡ್ತಿರುವಂತಹ ಗೋಪಾಲನ ಅವರಿಗೆ ಎಷ್ಟು ಕೆಲಸದಿಂದ ತರಿಸಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ನನ್ನ ಹೆಸರು ಗೋಪಾಲ, ನನ್ನ ಜನ್ಮ ಹೆಸರು ಕೂಡ ಗೋಪಾಲ. ನಮ್ದು ಆಸೆ ಆಯ್ತು, ಭಾಳ ದಿವಸ ಆಯ್ತು. ಜನ್ಮ ಹೆಸರು ಕೂಡ ಎರಡು ನಮ್ದು ಅದನ್ನ ಬಂದೈತೆ ಅಂದ ಮ್ಯಾಗ ಕೃಷ್ಣ ಹುಟ್ಟಿದ ಊರು ಒಮ್ಮೆ ನೋಡ್ಬೇಕಂತೇಳಿ ಅನ್ಸಿತ್ತು. ಆದ್ರೆ ಅದು ಇವತ್ತು ಈಡೇರುತ್ತೆ. ಗೋಪಾಲ್ ನಂಗೆ ತುಂಬ ಧನ್ಯವಾದಗಳು. ನಂದೇನಿಲ್ಲ, ನನಗನ್ಕೊಂಡಂಗ ನಾನು ಈ ಪುಣ್ಯಕ್ಷೇತ್ರದ ಬಗ್ಗೆ ಕೇಳಿದಂಗ ಕೋಟ್ಯಾಂತರ ಜನ ಭಕ್ತರು ಈ ಒಂದು ಭಾರತ ದೇಶದೊಳಗೆ ಇಡೀ ಅಂತಾರಾಷ್ಟ್ರ ಮಟ್ಟದೊಳಗೆ ಅದರ. ಆದ್ರೆ ಶ್ರೀಕೃಷ್ಣ ನಾವು ಬರ್ಬೇಕಂತ ನಾವು ಇಲ್ಲಿ ಬಂದಿಲ್ಲ. ಶ್ರೀಕೃಷ್ಣನೇ ಸ್ವತಃ ಇಡೀ ಕರ್ನಾಟಕದೊಳಗೆ ಒಂದು 10% ಭಕ್ತರನ್ನ ಕರ್ಸ್ಕೊಳ್ತಾನಂತ ನನಗೆ ಗೊತ್ತಿರುವ ಹಾಗೆ. ಹಾಗಾಗಿ ಇವತ್ತಿನ ದಿವಸ ಶ್ರೀಕೃಷ್ಣನೇ ನಮ್ಮನ್ನೆಲ್ಲರನ್ನೂ ಕೂಡ ತನ್ನ ಪುಣ್ಯಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ದಾನಂತ ನಾನು ಈ ಸಂದರ್ಭದೊಳಗೆ ಭಾವಿಸ್ತೀನಿ. ಎಲ್ಲ ಶ್ರೀಕೃಷ್ಣನ ದಯೆ, ಶ್ರೀಕೃಷ್ಣನ ಒಂದು ಆಶೀರ್ವಾದ, ಅವನ ಒಂದು ಹೆಸರಿನೊಳಗೆ, ಅವನ ಪುಣ್ಯಕ್ಷೇತ್ರದೊಳಗೆ ನಾವೆಲ್ಲರೂ ಕೂಡ ಇಡೀ ಕಲಾರಂಗದೊಳಗೆ ಒಂದು ಒಳ್ಳೆ ಹೆಸರನ್ನು ಮಾಡಿಕೊಂಡು ಸಾಕಷ್ಟು ಈ ಸಮಾಜದೊಳಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ಈಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂಥ ಸ್ಥಳ ಪುಣ್ಯಕ್ಷೇತ್ರ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದ್ದೇವೆ. ಸೊ ಒಳಗಡೆ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ, ಆದರೂ ದ್ವಾರ ಬಾಗಿಲವರೆಗೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ರಾಧೇ ರಾಧೇ ರಾಧೇ. ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ 8ನೆಯ ಅವತಾರವಾಗಿ ಪೂಜಿಸಲ್ಪಡುತ್ತಾನೆ. ಪ್ರೀತಿ, ಕರುಣೆ, ಯುದ್ಧದ ನೀತಿ ಮತ್ತು ಜ್ಞಾನದ ಸಂಕೇತವಾಗಿರುವುದೇ ಶ್ರೀಕೃಷ್ಣ. ಶ್ರೀಕೃಷ್ಣ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಥುರಾ ನಗರದಲ್ಲಿ ತಾಯಿ ದೇವಕಿ ಮತ್ತು ತಂದೆ ವಾಸುದೇವನ ಪ್ರೀತಿಯ 8ನೆಯ ಮಗುವಾಗಿ ಜನಿಸುತ್ತಾನೆ. ತಾಯಿಯ ಸಹೋದರ ದುಷ್ಟರಾಜ ಕಂಸನಿಂದ ತನ್ನ ಪ್ರಾಣಕ್ಕೆ ಅಪಾಯವಿದ್ದ ಕಾರಣ ಜನಿಸಿದ ತಕ್ಷಣವೇ ಯಮುನಾ ನದಿಯನ್ನು ದಾಟಿಸಿ ಗೋಕುಲದ ಹತ್ತಿರತಕ್ಕಂತಹ ನಂದ ಯಶೋದರ ಬಳಿ ಬೆಳೆಸುತ್ತಾನೆ. ಹಾಗಾದರೆ ಶ್ರೀಕೃಷ್ಣ ಮಾಡಿರುವಂಥ ಬಾಲ್ಯದ ಲೀಲೆಗಳು ಒಂದೇ ಎರಡೇ. ಬೆಣ್ಣೆ ಕಳ್ಳತನ ಮಾಡುವುದು, ಗೋಪಿಕೆಯರೊಂದಿಗೆ ನೃತ್ಯ ಮಾಡುವುದು, ರಾಧೆಯೊಂದಿಗಿನ ಪ್ರೇಮ ಕಥೆಗಳು, ಅಲ್ಲದೆ ಸಾಕಷ್ಟು ರಾಕ್ಷಸರನ್ನು ಸಂಹರಿಸಿರುವಂಥದ್ದು, ಗೋವರ್ಧನ ಬೆಟ್ಟವನ್ನು ಎತ್ತುವ ಮೂಲಕ ಗ್ರಾಮಸ್ಥರನ್ನು ರಕ್ಷಣೆ ಮಾಡಿರುವುದು, ಹೀಗೆ ಹಲವಾರು ಬಾಲ್ಯದಲ್ಲಿ ಸಾಕಷ್ಟು ಲೀಲೆಗಳನ್ನು ಶ್ರೀಕೃಷ್ಣ ಮಾಡ್ತಾನೆ.
ಕಂಸನನ್ನು ವಧೆ ಮಾಡಿದ ಯುವಕನಾಗಿರುವಂತಹ ನಂತರ ಮಥುರಾ ನಗರಕ್ಕೆ ತೆರಳಿ ಕಂಸನನ್ನು ಸಂಹರಿಸ್ತಾನೆ. ದ್ವಾರಕ ನಗರವನ್ನು ತಯಾರು ಮಾಡ್ತಾನೆ. ಯಾದವರಲ್ಲಿ ಉಂಟಾದಂಥ ಆಂತರಿಕ ಕಲಹ ಮತ್ತು ಋಷಿ ಮುನಿಗಳ ಶಾಪದ ಪರಿಣಾಮವಾಗಿ ಯಾದವ ಕುಲ ನಾಶವಾಯಿತು. ಅಂತಿಮವಾಗಿ ದ್ವಾರಕೆಯ ಅರಣ್ಯದಲ್ಲಿ ಧ್ಯಾನಸ್ಥನಾಗಿದ್ದಾಗ ಬೇಟೆಗಾರನೊಬ್ಬ ಬಾಣ ತಗುಲಿ ತನ್ನ ಅವತಾರವನ್ನು ಮುಗಿಸಿದ ಶ್ರೀಕೃಷ್ಣ ಪರಮಾತ್ಮ. ಈಗ ಮಥುರಾ ನಗರದಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದ ನಂತರ ಈಗ ಶ್ರೀ ದ್ವಾರಕಾಧೀಶನ ದೇವಸ್ಥಾನದ ಕಡೆ ನಮ್ಮ ಪ್ರಯಾಣ. ಕೃಷ್ಣನ ಪ್ರಮುಖ ಮತ್ತು ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿರುವಂಥದ್ದು ಈ ದೇವಾಲಯದ ಇತಿಹಾಸದ ದಂತಕಥೆಗಳು ಹಲವಾರು. टेम्पल कराएगा, विश्राम घाट, गोकुल गेट पूरा कराएगा, ऑटो पे छोड़ेगा। क्या क्या द्वारकाधीश टेम्पल कराएगा, द्वारकाधीश टेम्पल उतर के दर्शन करो, बोट में बैठो, विश्राम घाट, गोकुल गेट, कंची समाधि पूरा दर्शन कराएगा, ऑटो खड़ा है ना वो तो ड्रॉप करेगा। बोटिंग दर्शन दोनों, आने जाने का 100 रुपये लेगा, आने जाने का 100 रुपीज़, जाना आना। द्वारकाधीश दर्शन कराएगा, विश्राम घाट भी कराएगा। ಈಗ ನಾವು ತೆರಳ್ತಾ ಇದ್ದೀವಿ ದ್ವಾರಕಾಧೀಶನ ದರ್ಶನಕ್ಕಾಗಿ. ಸೊ ಬೋಟ್ನಲ್ಲಿ ನಮಗೆ ಈಗಾಗಲೇ ವ್ಯವಸ್ಥೆ ಮಾಡಲಾಗಿತ್ತು. ಸೊ ಬೋಟಿನಲ್ಲಿ ಕುಳಿತುಕೊಂಡು ಈ ದ್ವಾರಕಾ ನಗರವನ್ನು, ಸುಂದರವಾದ ನಗರವನ್ನು ತುಂಬಿಕೊಂಡು ನೋಡಲಿಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿರಿ. ರಾಧೇ ರಾಧೇ. ಈಗ ನೀವು ನೋಡ್ತಾ ಇದ್ದೀರಲ್ವ, ಇದುವೇ ದ್ವಾರಕಾ ನಗರ. ಇಲ್ಲಿ ಈಗ ನೀವು ನೋಡ್ತಕ್ಕಂತಹ ಈ ಒಂದು ದ್ವಾರಕಾಧೀಶನ ಒಂದು ಪುಣ್ಯಕ್ಷೇತ್ರಕ್ಕೆ ಈಗ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಇದೇ ಒಂದು ಕ್ಷೇತ್ರದೊಳಗೆ ವಿಶ್ರಾಮ್ ಘಾಟ್ ಕೂಡ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ವಿಶ್ರಾಮ್ ಘಾಟ್ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಸಂಹರಿಸಿದ ಬಳಿಕ ಇಲ್ಲಿ ಬಂದು ಒಂದಿಷ್ಟು ಸಮಯವನ್ನು ತಂಗಿದ್ದನು ಅಂತಕ್ಕಂಥ ಒಂದು ಇತಿಹಾಸ ಇದೆ. ಸೊ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಈಗ ನಾವೆಲ್ಲ ವೀಕ್ಷಣೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನೀವು ನೋಡ್ತಕ್ಕಂಥದ್ದು ದ್ವಾರಕಾ ನಗರ.
ಈಗ ದ್ವಾರಕಾಧೀಶನ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಈ ದೇವಾಲಯವನ್ನು 1814ರಲ್ಲಿ ಗ್ವಾಲಿಯರ್ ರಾಜ್ಯದ ಖಜಾಂಚಿಯಾಗಿದ್ದಿರುವಂತಹ ಸೇಠ್ ಗೋಕುಲ್ ದಾಸ್ ಫಾರಿ ಇದನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಶ್ರೀಕೃಷ್ಣನ ರಾಜನ ರೂಪದಲ್ಲಿ ಅಂದರೆ ದ್ವಾರಕಾಧೀಶನಾಗಿ ಪೂಜಿಸಲು ಅವರು ಗ್ವಾಲಿಯರ್ನ ಮಹಾರಾಜ ದೌಲತ್ ರಾವ್ ಸಿಂಧಿಯಾ ಅವರ ಅನುಮತಿ ಮತ್ತು ದೇಣಿಗೆಯೊಂದಿಗೆ ಇದನ್ನು ಕಟ್ಟಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇದರ ಹಲವಾರು ದಂತಕಥೆಗಳನ್ನು ವಿಶ್ಲೇಷಿಸಿದಾಗ ದ್ವಾರಕಾಧೀಶ ಎಂದರೆ ದ್ವಾರಕೆಯ ಒಡೆಯ. ಆದರೆ ಮಥುರಾದಲ್ಲಿರುವಂತಹ ಈ ದೇವಾಲಯವು ಶ್ರೀಕೃಷ್ಣ ತನ್ನ ಬಾಲ್ಯವನ್ನು ಕಳೆದು ನಂತರ ರಾಜನಾಗಿ ಆಳಿದಂತಹ ದ್ವಾರಕೆಯ ಪ್ರತೀಕವಾಗಿದೆ. ಇಲ್ಲಿನ ಮೂಲ ವಿಗ್ರಹವು ಕಪ್ಪು ಮತ್ತು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಇದನ್ನು ದ್ವಾರಕಾನಾಥ ಎಂದು ಕರೆಯಲಾಗುತ್ತದೆ. ಜೊತೆಗೆ ಶ್ರೀ ರಾಧಾದೇವಿಯ ಬಿಳಿ ಅಮೃತ ಶಿಲೆಯ ಸುಂದರ ವಿಗ್ರಹವೂ ಕೂಡ ಇಲ್ಲಿ ನೋಡಬಹುದು. ಈ ದೇವಾಲಯದ ಸಂಕೀರ್ಣವು ಅತ್ಯುತ್ತಮವಾಗಿರುವಂತಹ ರಾಜಸ್ಥಾನಿ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದೈತಿ. ಇದರ ಮುಖ್ಯ ಆಕರ್ಷಣೆ ಎಂದರೆ ಕಂಬಗಳ ಮೇಲಿರುವ ಸುಂದರವಾದ ವರ್ಣಚಿತ್ರಗಳು. ಇವು ಶ್ರೀಕೃಷ್ಣನ ಜೀವನದ ಪ್ರಮುಖ ಘಟನೆಗಳನ್ನು ಬಿಂಬಿಸುತ್ತದೆ. ಇಲ್ಲಿಗೆ ಬಂದಿರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ತಾಯಿ ಗಂಗಾ ಮಾತೆಗೆ ಭಕ್ತಿಯಿಂದ ಪೂಜಿಸಿ ದೀಪವನ್ನು ಹಚ್ಚಿ ಬೆಳಗ್ಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ತನಕ ನೀವೆಲ್ಲರೂ ಕೂಡ ಮಥುರಾ ನಗರದಲ್ಲಿರುವಂತಹ ಶ್ರೀಕೃಷ್ಣನ ಜನ್ಮಸ್ಥಳ ಜೊತೆಗೆ ದ್ವಾರಕಾಧೀಶನನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಈಗ ನಮ್ಮ ಪ್ರಯಾಣ ರಾಧೆ ರಾಧೆ ರಾಧೆಯ ದರ್ಶನಕ್ಕಾಗಿ ನಾವು ಈಗ ತೆರಳುತ್ತಾ ಇದ್ದೇವೆ. ಅದು ಯಾವುದಪ್ಪ ಅಂತಂತಂದ್ರೆ ಬರ್ಸಾನಕ್ಕೆ ನಮ್ಮ ಪ್ರಯಾಣ. ಈಗಾಗಲೇ ನಾವು ಶ್ರೀಕೃಷ್ಣ ಹುಟ್ಟಿದಂಥ ಸ್ಥಳ ಅಂದರೆ ಜೈಲಿನೊಳಗೆ ಹುಟ್ಟಿದಂಥ ಸ್ಥಳ, ಅವನ ದರ್ಶನಕ್ಕಿಂತ ಮುಂಚಿತವಾಗಿ ರಾಧೆಯ ದರ್ಶನವೂ ಕೂಡ ಆಗಿದೆ. ಆದರೆ ಈಗ ನಾವು ತೆರಳತಕ್ಕಂಥದ್ದು ರಾಧೆ ಹುಟ್ಟಿದಂತಹ ಪುಣ್ಯಕ್ಷೇತ್ರ ಬರ್ಸಾನಕ್ಕೆ. ಬಹಳ ಜನ ಶ್ರೀಕೃಷ್ಣನ ದರ್ಶನಕ್ಕೆ ಅಂತ ಬಂದವರು ಒಂದೇ ದಿನದಲ್ಲಿ ರಾಧೆಯ ದರ್ಶನ ಅಂದರೆ ಬರ್ಸಾನ ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ. ಆ ಭಗವಂತನ ಕೃಪೆ ನಿಜವಾಗ್ಲೂ ನಮ್ಮ ಮೇಲೆ ಇದೆ ಅಂತ ಅಂದುಕೊಂಡಿದ್ದೇವೆ. ಸೊ ಇವತ್ತಿನ ದಿವಸ ನಾವು ಒಂದು ದಿನದ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಂದರೆ ಮಥುರಾ ನಗರದ ಒಂದು ವಿಡಿಯೋ. ಸೊ ತಣ್ಣ ಸಿಕ್ಕಾಪಟ್ಟಿ ಬಿಸಿಲಿತ್ತು. ಸೊ ತಣ್ಣನೆಯ ಜ್ಯೂಸ್ ಕುಡಿದುಕೊಂಡು ಕಾರಲ್ಲಿ ನಿದ್ದೆ ಮಾಡಿಕೊಂಡು ಈಗ ನಮ್ಮ ಪ್ರಯಾಣ ರಾಧೆ ಹುಟ್ಟಿರುವಂತಹ ಪುಣ್ಯಕ್ಷೇತ್ರ ಬರ್ಸಾನಕ್ಕೆ. ರಾಧೆ ರಾಧೆ ರಾಧೆ.